ಹಲೋ ಫ್ರೆಂಡ್ಸ್, ಇದು ಸ್ಯಾರಿನ ರೆಡಿ ಸ್ಯಾರಿ ಮಾಡಬೇಕು. ಏನಾದರೂ ಫಂಕ್ಷನ್ಗಳಿಗೆ ಎಮರ್ಜೆನ್ಸಿ ಅಂತ ಇದ್ದಾಗ ಆರಾಮಾಗಿ ಉಟ್ಕೊಂಡು ಹೋಗೋ ಥರ ಸ್ಟಿಚ್ ಮಾಡಿಕೊಡ್ರಿ ಅಂತ ಹೇಳಿ ಕೊಟ್ಟಿದ್ದಾರೆ ನನಗೆ. ಅದನ್ನು ರೆಡಿ ಸ್ಯಾರಿನ ಮಾಡಿಕೊಡ್ತಾಯಿದ್ದೀನಿ ನಾನು. ನೋಡಿರಿ, ಇದು ಬಂದು ಇದು ಸ್ಯಾರಿನ ಮೊದಲು ಸೆರಗು ಅವ್ರ ಅಳತೆಗೆ ತಕ್ಕಂಗೆ ಸೆರಗನ್ನ ರೆಡಿ ಮಾಡ್ಕೋಬೇಕು. ನಾವು ಮಾಡಿ ಇಟ್ಟಿದ್ದೀನಿ, ಇಲ್ಲಿ ಪಿನ್ ಮಾಡಿ ಇಟ್ಟಿದ್ದೀನಿ. ಅದಕ್ಕೆ ಒಂದು ಸ್ಟಿಚ್ ಮಾಡ್ಕೋಬೇಕು. ನೋಡಿರಿ, ಇದು ಸೆರಗು ನೆರಿಗೆ ಹಿಡ್ದು ಇಟ್ಟಿದ್ದೀನಿ. ಇದನ್ನ ಈ ನೆರಿಗೆನ ಮೊದಲು ಒಂದು ಸ್ಟಿಚ್ ಮಾಡ್ಕೊಳ್ಳೋಣ, ರೆಡಿ ಸ್ಟಿಚ್ಚು. ಫಸ್ಟು ಅವ್ರ ಅಳತೆನ ತೊಗೋಬೇಕು. ಅಳತೆಗೆ ತಕ್ಕಂಗೆ ನಾವು ಸ್ಯಾರಿನ ರೆಡಿ ಮಾಡ್ಕೋಬೇಕು. ಪಿನ್ ಹಾಕಿ, ಗುಂಡು ಪಿನ್ ಹಾಕಿ ರೆಡಿ ಮಾಡಿಕೊಂಡು ಆಮೇಲೆ ಸ್ಟಿಚ್ ಮಾಡ್ಕೋಬೇಕು. ನೋಡಿರಿ, ಈ ರೀತಿ. ಇವು ತುಂಬ ತೆಳು ಸೀರೆಗಳಿದ್ದರೆ ಬೇಗ ಉಟ್ಕೊಳ್ಳೋಕ್ಕಾಗಲ್ಲ. ಹಂಗಾಗಿ ರೆಡಿ ಮಾಡಿ ಇಟ್ಕೊಳ್ಳೋದು ಒಳ್ಳೆಯದು. ಏನಾದರೂ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ರೆಡಿ ಮಾಡಿ ಇಟ್ಕೊಂಡು ಹಾಕ್ಕೊಂಡು ಹೋಗೋದು ಒಳ್ಳೆಯದು. ಇದು ಸೆರಗಿಗೆ ಸೆರಗು ಮಾಡ್ಕೊಂಡ್ವಿ. ಸೆರಗು ರೆಡಿ ಆಯ್ತು. ಇವಾಗ ಈ ಥರ ಆಯಿತಾ. ಇವಾಗ ಸುತ್ತಳತೆ ನೋಡ್ಕೊಳ್ಳೋಣ. ಇದು ಬಂದು ಅವರ ನೆರಿಗೆ ಅಳತೆ. ಇದು ನೋಡ್ರಿ, ನೆರಿಗೆ ಹಿಡ್ದಿಟ್ಟಿನಿ. ನೆರಿಗೆನ ಈ ಥರ 1 2 3 4 5 ಅಥವಾ 6 ನೆರಿಗೆಗಳು ಬರ್ತವೆ ಅವ್ರ ಸೈಜಿಗೆ. ಇದೇನು ಸೈಜ್ ಇದೋ ಅದೇ ಥರ ಸ್ಟಿಚ್ ಮಾಡಿ ಇಟ್ಕೋಬೇಕು. ನೋಡ್ರಿ, ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ. ಏನಿಲ್ಲ ಫ್ರೆಂಡ್ಸ್, ಅವ್ರ ಅಳತೆ ಇಟ್ಕೊಂಡು ಅವ್ರ ಅಳತೆಗೆ ತಕ್ಕಂಗೆ ಅಲ್ಲಲ್ಲೇ ಸ್ಟಿಚ್ ಮಾಡ್ಕೊಂಡು ಹೋದರೆ ಆಯಿತು, ಅದೇ ಬಂದ್ಬಿಡುತ್ತೆ. ನೆರಿಗೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ಪಿನ್ ಹಾಕಿಟ್ಕೊಂಡಿದ್ದೀನಿ. ಆ ಅಳತೆಗೆ ಪಿನ್ ಹಾಕಿದ್ದೀನಿ. ಆ ಅಳತೆಗೆ ನೆರಿಗೆ ಸ್ಟಿಚ್ ಮಾಡ್ಕೊಳ್ಳೋಣ. ಮಾಮೂಲಿ ನಾವು ಯಾವ ರೀತಿ ಸೀರೆ ಉಟ್ಕೋತೀವೋ ಅದೇ ಥರ ಪಿನ್ ಮಾಡಿಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ನೋಡಿರಿ, ಈ ಅಳತೆಗೆ ನಾವು ಹಿಂಗೆ ರೆಡಿ ಮಾಡ್ಕೋಬೇಕು ನೆರಿಗೆಗಳನ್ನ.
ನೋಡಿರಿ ನರಿಗೆ ಹಿಡಿತಾ ಇದ್ದೀನಿ ಇವಾಗ. ಅದೇ ಥರ ಇನ್ನೊಂದು ನರಿಗೆ ಚಿಕ್ಕ ಚಿಕ್ಕದಾಗೆ ನರಿಗೆಗಳನ್ನ ಇಟ್ಕೋಬೇಕು ಒಂದೇ ಸೈಜಿಗೆ. ಮತ್ತು ಇನ್ನೊಂದು ನರಿಗೆ ಮತ್ತು ಇನ್ನೊಂದು ಮತ್ತು ಇನ್ನೊಂದು ಒಟ್ಟು ಒಂದು 5 ನರಿಗೆಗಳು ಬಂದಿದೆ. 5 ಅಥವಾ 6 ಬರುತ್ತೆ. ಆ ಸೈಜ್ ನೋಡಿಕೊಂಡು ಆಮೇಲೆ ಮತ್ತೆ ಇನ್ನೊಂದು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿರಿ ಈ ರೀತಿ ನರಿಗೆ ಬಂದಿದೆ ನೋಡಿರಿ. ಪಿನ್ ಹಾಕಿದ್ದೆ, ಪಿನ್ ತೆಗೆಯೋಣ. ಕಾಣಿಸ್ತಿದೆಯಾ? ಈ ಥರ ನರಿಗೆ ಇಟ್ಕೊಂಡು ಕರೆಕ್ಟ್ ಸೈಜಿಗೆ ಫೋಲ್ಡ್ ಮಾಡ್ಕೋಬೇಕು. ಉದ್ದ ಎಷ್ಟಿದೆ ನೋಡ್ಕೊಳ್ಳೋಣ. ಇದು ಉದ್ದ 40 ಇದೆ. 40 ಸೈಜಿಗೆ ಫೋಲ್ಡ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಬರೋಣ. ಮಾರ್ಕ್ ಮಾಡ್ಕೊತೀನಿ. ಇದಕ್ಕೆ 40 ಉದ್ದ ಸೈಜಿಗೆ ಮಾರ್ಕ್ ಮಾಡಿಕೊಂಡು ಆಮೇಲೆ ಫೋಲ್ಡ್ ಮಾಡ್ಕೊಳ್ಳೋದು ತೋರಿಸ್ತೀನಿ ನಿಮಗೆ. ಈ ಥರ ಫೋಲ್ಡ್ ಮಾಡ್ಕೊಳ್ಳೋದು. ಈ ಥರ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡೋಣ. ಈಗ ಸುತ್ತಳತೆ ಎಷ್ಟು ಅಂತ ನೋಡೋಣ. ಸುತ್ತಳತೆ ಸೊಂಟು ಸುತ್ತಳತೆ ತೊಗೊಳ್ಳೋಣ ಇವಾಗ. ನೋಡಿ, ಸೊಂಟು ಸುತ್ತಳತೆ 37 ಇದೆ. ಎಷ್ಟು ಅಂದರೆ 35. ಸೊಂಟು ಸುತ್ತಳತೆ 37 ಇದೆ. 37 ತಗೊಳ್ಳೋಣ. ಮೂವತ್ತೇಳು 2 ಇಂಚು ಜಾಸ್ತಿ ತಗೊಳ್ಳೋಣ. ಮೂವತ್ತೇಳು ತೊಗೊಂಡಿದ್ದೀನಿ ನೋಡಿರಿ. ಮಾರ್ಕ್ ಮಾಡ್ಕೊಳ್ಳೋಣ. 37ಕ್ಕೆ ಮಾರ್ಕ್ ಮಾಡಿದ್ದೀನಿ. 37 2 ಇಂಚು ಜಾಸ್ತಿ ತೊಗೊಳ್ಳೋಣ. 2 ಇಂಚು. ಯಾಕೆ ಅಂದರೆ ಸ್ಟಿಚ್ ಮಾಡಿದಾಗ ಕರೆಕ್ಟಾಗಿ ಕೂರಬೇಕಲ್ಲ ಸುತ್ತ. ಇಪ್ಸಿಗೆ 2 ಇಂಚು ಜಾಸ್ತಿ ತೊಗೊಳ್ಳೋಣ.
ಒಟ್ಟು 37 ಪ್ಲಸ್ 2 ಅಂದರೆ 39. ಇವರ ಸುತ್ತಳತೆ ಸೈಜು 39 ತೊಗೊಂಡಿದ್ದೀನಿ. 39, ಉದ್ದ 40. ಉದ್ದ ಬಂದು ಉದ್ದ 40 ನೋಡಿರಿ. 40 ತೊಗೊಂಡಿದ್ದೀನಿ. 40 ಮಾರ್ಕ್ ಮಾಡ್ಕೊಳ್ಳೋಣ. 40 ಮಾರ್ಕ್ ಮಾಡಿಕೊಂಡೆ. ಇದು ಉಳಿದಿದ್ದು ಎಷ್ಟಂದರೆ ಉಳಿದಿದ್ದು 7, 8 ಉಳ್ಕೊಳ್ಳುತ್ತೆ. 8 ಅಂತ ತೊಗೊಳ್ಳೋಣ. 8 ಫೋಲ್ಡಿಂಗಿಗೆ ಫೋಲ್ಡ್ ಮಾಡ್ಕೋಬೇಕು. ಒಂದು 8 ಇಂಚು. ಈ 8 ಇಂಚನ್ನ ಈ ಥರ ಈ ರೀತಿ ಉದ್ದಕ್ಕೂ ಫೋಲ್ಡ್ ಮಾಡ್ಕೊಂಡು ಹೋಗೋಣ. ಮಾರ್ಕ್ ಮಾಡ್ಕೊತೀನಿ. ಮಾರ್ಕ್ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ, ಆಯಿತಾ? ಈ ಥರ ಫೋಲ್ಡ್ ಮಾಡ್ಕೊಳ್ಳೋದು.